ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಚಪಾತಿಯೊಂದಿಗೆ ಸೈಡ್ ಡಿಶ್ ಆಗಿ ಮಟರ್ ಪನ್ನೀರ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲ್ ರೆಸಿಪಿನ ನೋಡುವ. ನೀವು ಈ ರೆಸಿಪಿನ ಹೊರಗಡೆ ಎಲ್ಲ ತಿಂದಿರ್ತೀರ, ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲು ಪನ್ನೀರನ್ನು ಕಟ್ ಮಾಡಿ ಎಣ್ಣೆ ಜೊತೆ ಫ್ರೈ ಮಾಡಬೇಕು. ನಾನ್ ಸ್ಟಿಕ್ ಬಾಣಲೆಯನ್ನು ತಗೋಬೋದು. ನಾನು ಅಲ್ಯೂಮಿನಿಯಂ ತಗೊಂಡಿದ್ದೀನಿ. ಸ್ವಲ್ಪ ಅದು ಕೂಡಾಗುತ್ತೆ. ಸೊ ನಾನ್ ಸ್ಟಿಕ್ ತಗೊಂಡ್ರೆ ಅಷ್ಟು ಹಿಡಿಯಲ್ಲ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಸ್ವಲ್ಪ ಮೆತ್ತಗೆ ಫ್ರೈ ಮಾಡಿ. ನಾನ್ ಸ್ಟಿಕ್ ಆದರೆ ಅಷ್ಟೇನು ಹಿಡಿಯಲ್ಲ, ಸ್ವಲ್ಪ ಅಲ್ಯೂಮಿನಿಯಂ ಪಾತ್ರೆಗೆ ಹಿಡಿಯುತ್ತೆ. ಸೊ ಈ ಥರ ಫ್ರೈ ಮಾಡಿಬಿಟ್ಟು ಎಲ್ಲ ಸೈಡ್ಗೆ ತೆಗೆದಿಟ್ಕೋಬೇಕು. ಆವಾಗ ಖಾರ ಮತ್ತು ಉಪ್ಪನ್ನು ಅದು ಎಳ್ಕೊಳ್ಳುತ್ತೆ. ಸೊ ಎಲ್ಲ ತುಂಡುಗಳನ್ನು ತೆಗೆದಿಟ್ಟು ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಬಟಾಣಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಡಬೇಕು. ನಂತರ ಇನ್ನೊಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ತುಪ್ಪ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು ಅಥವಾ ಜಜ್ಜಿ ಕ್ರಷ್ ಮಾಡಿನೂ ಹಾಕ್ಬೋದು. ಮತ್ತು ಸಣ್ಣಗೆ ಕತ್ತರಿಸಿದ ಟೊಮೆಟೊ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಗ್ರೇವಿ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಬೋದು. ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲರ್ ಬರುತ್ತೆ. ಜಾಸ್ತಿ ಖಾರನೂ ಇರಲ್ಲ, ಮೀಡಿಯಮ್ ಖಾರ ಇರುತ್ತೆ. ಥರ ಸಾಲ್ಟ್ ಹಾಕಿ ಚೆನ್ನಾಗಿ ಅರಿಶಿನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಆನಿಯನ್ ಇದಕ್ಕೆ ಚಿಕ್ಕದಾಗಿ ನೀವು ಕತ್ತರಿಸ್ಬೇಕು, ಆಗ ಚೆನ್ನಾಗಿ ಬೇಯುತ್ತೆ. ನಂತರ ಇನ್ನೊಂದು ಕಡೆ ಮಿಕ್ಸಿ ಜಾರ್ ತಗೊಂಡು ಗೋಡಂಬಿನ ನೆನೆಸಿಟ್ಕೋಬೇಕು ಮುಂಚೆನೇ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೂರು ನೀರು ಹಾಕೋಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ನಂತರ ಬೆಂದ ಮೇಲೆ ಈ ಗ್ರೇವಿಗೆ ಇದನ್ನು ಆ್ಯಡ್ ಮಾಡಬೇಕು. ಗೋಡಂಬಿ ಪೇಸ್ಟನ್ನು ಆ್ಯಡ್ ಮಾಡಬೇಕು. ಇವಾಗ ಗ್ರೇವಿ ಕಲರೇ ಚೇಂಜ್ ಆಗುತ್ತೆ. ನಂತರ ಕುದಿಸಬೇಕು. ನಂತರ ನಾವು ಫ್ರೈ ಮಾಡಿದ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬರಿಸಬೇಕು. ಉಪ್ಪು ನೋಡಿಬಿಟ್ಟು ಹಾಕಬೇಕು. ಆಯಿತಾ? ಇದು ಕುದಿ ಬಂದ ಮೇಲೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈಗ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫ್ರೆಂಡ್ಸ್.